ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಫೇವರೇಟ್ ತಂಡ ಯಾವುದು? ನಾಮಿನೇಷನ್ಸ್ ಅಲ್ಲಿ ಇರೋ ತಂಡನ ಇಲ್ಲ ನಾಮಿನೇಷನ್ಸ್ ಇಂದ ಸೇಫ್ ಆಗಿರೋ ತಂಡನ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೋಡೋಣ ಯಾರ್ದು ಜಾಸ್ತಿ ಕಮೆಂಟ್ಸ್ ಬರುತ್ತೆ ಅಂತ. ಎಂಡ್ ಆಫ್ ದಿ ಡೇ ಗೊತ್ತಾಗುತ್ತೆ. ಈಗ ನೆನ್ನೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ, ಟಿಕ್ ಟಾಕ್ ಟೋ ಅಂತ. ಈ ಟಾಸ್ಕು ಈ ಕಡೆ ನಾಮಿನೇಷನ್ಸ್ ತಂಡದಿಂದ ಬಂದಾಗ ರಘು, ಜಾನ್ವಿ ಮತ್ತೆ ಅಶ್ವಿನಿ ಈ 3 ಜನ ಬರ್ತಾರೆ. ಈ ಕಡೆ ಸೇಫ್ ಆಗಿರೋ ತಂಡದಿಂದ ಬಂದಾಗ ಧನುಷು, ಕಾವ್ಯ ಮತ್ತೆ ಸ್ಪಂದನ ಈ 3 ಜನ ಬರ್ತಾರೆ. ಗುರು ಟಾಸ್ಕು ತುಂಬಾ ಸಕಲಾಗಿರುತ್ತೆ, ಎಫರ್ಟ್ಸ್ ಎಲ್ಲಾರ್ದು ಸೂಪರ್ ಆಗಿರುತ್ತೆ, ತುಂಬಾ ಫೈಟ್ ಕೊಡ್ತಾರೆ. ಫೈನಲಿ ನಾಮಿನೇಷನ್ಸ್ ಅಲ್ಲಿ ಸೇಫ್ ಆಗಿರೋ ತಂಡ ಒಂದು ಟಾಸ್ಕ್ ಅನ್ನ ಗೆಲ್ತಾರೆ ಗುರು. ಈ ಒಂದು ಟಾಸ್ಕ್ ಅನ್ನ ಗೆಲ್ತಾರೆ. ಧನುಷು, ಕಾವ್ಯ, ಸ್ಪಂದನ ತುಂಬಾ ಚೆನ್ನಾಗಿ ಆಡಿ ಈ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಇವ್ರು ಗೆಲ್ತಾರೆ. ಈ ಕಡೆ ನಾಮಿನೇಷನ್ಸ್ ಅಲ್ಲಿ ಇರೋ ತಂಡ ಈ ಟಾಸ್ಕು ಸೋತೋಗ್ತಾರೆ. ಈ ವಾರ ನಾಮಿನೇಷನ್ಸ್ಗೆ ಸೇಫ್ ಆಗೋದಕ್ಕೋಸ್ಕರ ಇರ್ತಕ್ಕಂಥ ಎಲ್ಲ ಟಾಸ್ಕ್ಗಳು ಇಲ್ಲಿಗೆ ಮುಕ್ತಾಯ ಆಗಿದೆ. ಇನ್ನು ಯಾವುದೇ ಟಾಸ್ಕ್ ಇಲ್ಲ. ಅದ್ರ ಜೊತೆಗೆ ಕ್ಯಾಪ್ಟನ್ಸಿಗೆ ಆಯ್ಕೆಯನ್ನು ಮಾಡಿದ್ದಾರೆ ಬಿಗ್ ಬಾಸ್. ಯಾರ್ಯಾರನ್ನ ಆಯ್ಕೆ ಮಾಡಿದ್ದಾರೆ ಅಂತಂದ್ರೆ, ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೇಫ್ ಆಗಿರೋ ತಂಡದಿಂದ ಕಾವ್ಯ, ಗಿಲ್ಲಿ, ಸ್ಪಂದನ, ಅಭಿ, ಸೂರಜ್, ಧನುಷ್ ಇಷ್ಟು ಜನ ಕೂಡ 6 ಜನ ಕೂಡ ಆಯ್ಕೆ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. 6 ಜನದಲ್ಲಿ ಒಂದು ಕ್ಯಾಪ್ಟನ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಈಗ ನಾಮಿನೇಷನ್ಸು ಫೈನಲ್ ಆಗಿದೆ. ನಾಮಿನೇಷನ್ಸ್ ಅಲ್ಲಿ ಟೋಟಲ್ ಆಗಿ 8 ಜನ ಇದ್ದಾರೆ. ಈ 8 ಜನ ಕೂಡ ನಾಮಿನೇಟ್ ಆಗಿದ್ದಾರೆ. ಇವತ್ತು ರಾತ್ರಿ 11 ಗಂಟೆಗೆ ವೋಟಿಂಗ್ ಲೈನ್ಸ್ ಓಪನ್ ಆಗುತ್ತೆ. ನಿಮ್ಮ ಫೇವ್ರೇಟ್ಗೆ ನೀವು ವೋಟನ್ನು ಹಾಕ್ಕೊಳ್ಳಿ. ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತಂದ್ರೆ, ಅಶ್ವಿನಿ, ಜಾನ್ವಿ, ಧ್ರುವಂತು, ಸುಧಿ, ರಘು, ರಾಶಿಕಾ, ರಕ್ಷಿತಾ, ಡೈರೆಕ್ಟ್ ಆಗಿ ನಾಮಿನೇಟ್ ಆಗಿರೋ ರಿಷಾ ಇಷ್ಟು ಜನ ಕೂಡ ಟೋಟಲ್ ಆಗಿ 8 ಜನ ನಾಮಿನೇಟ್ ಆಗಿದ್ದಾರೆ. ನೋಡೋಣ ಯಾರು ಹೋಗ್ತಾರೆ ಏನು ಅಂತ. ಎಂಡ್ ಆಫ್ ದಿ ಡೇ ಅಂದರೆ ಸಾಟರ್ಡೆ ಗೊತ್ತಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬಾಯ್, ನಮಸ್ತೆ.